ಪೋಸ್ಟ್ಮ್ಯಾನ್ MTS 20ನೇ ದ್ವೈವಾರ್ಷಿಕ ಅಧಿವೇಶನದಲ್ಲಿ ಶ್ರೀಯುತ KR ನಾಗರಾಜ್ ಅವರು ಅವಿರೋಧವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಭಾರತೀಯ ಅಂಚೆ ನೌಕರರ ಸಂಘದ ಸದಸ್ಯರಾದ ಸಂತೋಷ್, ಸುರೇಶ್, BK ರವಿ ಹಾಗೂ ಹೇಮಂತರಾಜ್ SJ ರವರು ಶುಭಾಶಯ ತಿಳಿಸಿದ್ದಾರೆ. ಈ ಕಾರ್ಯಕ್ರಮವು ಡಾಕ್ಟರ್ ಕರ್ಕಿ ಭವನದಲ್ಲಿ ನಡೆಯಿತು. ನಮಸ್ಕಾರ, ನಾನು ಸುಂದರೇಶ್ BJ, ರಾಜ್ಯಾಧ್ಯಕ್ಷರು ಭಾರತೀಯ ಅಂಚೆ ನೌಕರ ಸಂಘಗಳು ಕರ್ನಾಟಕ ರಾಜ್ಯ. ಸ್ನೇಹಿತರೆ, 2 ಮತ್ತು 3ರಂದು ಹುಬ್ಬಳ್ಳಿಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಭಾರತೀಯ ಅಂಚೆ ನೌಕರ ಸಂಘಗಳ ಸಮ್ಮೇಳನದಲ್ಲಿ ನನ್ನನ್ನು ಸತತ 2ನೇ ಬಾರಿಗೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಕೇಂದ್ರದ ಭಾರತೀಯ ಮಜ್ದೂರ್ ಸಂಘದ ನಾಯಕರಿಗೆ ಹಾಗೂ ಭಾರತೀಯ ಪೋಸ್ಟಲ್ ಎಂಪ್ಲಾಯೀಸ್ ಫೆಡರೇಷನ್ನ ಕೇಂದ್ರ ನಾಯಕರಿಗೆ, ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನನ್ನೆಲ್ಲ ಸದಸ್ಯರಿಗೂ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ನಮ್ಮ ಹೋರಾಟ ಏನಿತ್ತು ಭಾರತೀಯ ಮಜ್ದೂರ್ ಸಂಘ ಹಾಗೂ ಭಾರತೀಯ ಅಂಚೆ ನೌಕರ ಸಂಘಗಳದು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರಬೇಕು, ಪುನಃ ನ್ಯೂ ಪೆನ್ಷನ್ ಸ್ಕೀಮನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತ ಇತ್ತು. ಈ ವಿಚಾರವಾಗಿ ಹಲವಾರು ಹೋರಾಟಗಳಾಗಿದ್ದಾವೆ. ಲಕ್ಷಾಂತರ ಜನ ನಾವು ದಿಲ್ಲಿ ಚಲೋ ಕೂಡ ಮಾಡಿದ್ವಿ, ಪಾರ್ಲಿಮೆಂಟ್ ಚಲೋ, ಜಂತರ್ ಮಂತರ್ನಲ್ಲಿ ಒಂದು ಮುಷ್ಕರ ಎಲ್ಲದನ್ನು ಕೂಡ ಹಮ್ಮಿಕೊಂಡಿದ್ವಿ. ಇದೆಲ್ಲದರ ಪರಿಣಾಮವಾಗಿ ಇವತ್ತು ಕೇಂದ್ರ ಸರ್ಕಾರ ನೌಕರರಿಗೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂದರೆ ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. ನಮ್ಮ ಹೋರಾಟದ ಪ್ರತಿಫಲವಾಗಿ ಆಗಿದ್ದರೂ ಕೂಡ ನಾವು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರಬೇಕು ಅನ್ನೋ ಒಂದು ಬೇಡಿಕೆಯಿಂದ ಹಿಂಸರಿಯೋ ಪ್ರಶ್ನೆ ಇಲ್ಲ. ಆದರೆ ಪ್ರಸಕ್ತ ಸನ್ನಿವೇಶದಲ್ಲಿ ಏನು ಕೇಂದ್ರ ಸರ್ಕಾರ ಇವತ್ತು ನೌಕರಿಗೋಸ್ಕರ ಏನು ಉಪಯುಕ್ತವಾದಂಥ ಒಂದು ಸ್ಕೀಮನ್ನು ಜಾರಿಗೆ ತಂದಿದೆ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂದರೆ ಮಿನಿಮಮ್ ಪೆನ್ಷನ್ ಅಶ್ಯೂರ್ ಮಾಡೋವಂಥ ಒಂದು ಸ್ಕೀಮು. ಅದನ್ನು ಖಂಡಿತವಾಗಿಯೂ ಕೂಡ ಭಾರತೀಯ ಮಜ್ದೂರ್ ಸಂಘ ಮತ್ತು ಭಾರತೀಯ ಅಂಚೆ ನೌಕರ ಸಂಘ ಇವತ್ತು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಅವಧಿಗಿಂತ ಮುಂಚೆ ಒಂದು ವೇತನ ಆಯೋಗವನ್ನು 8ನೇ ವೇತನ ಆಯೋಗವನ್ನು ರಚನೆ ಮಾಡಿರೋದು ಕೂಡ ಬಹಳ ಸ್ವಾಗತಾರ್ಹವಾದ ವಿಚಾರ. ಈ ಹಿಂದೆ ತಾವಿಗೆಲ್ಲ ಗೊತ್ತಿರೋ ಹಾಗೆ ಪೇ ಕಮಿಷನ್ಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಓವರ್ ಡ್ಯೂ ಆದಂಥ ಸಂದರ್ಭದಲ್ಲಿ ಅಂದರೆ ಆ ಒಂದು ಕಾಲಮಿತಿ ಮುಗಿದಾದಮೇಲೆ ನಾವೆಲ್ಲ ಹೋರಾಟ ಮಾಡಿ ಅದಕ್ಕೆ ಗಮನಕ್ಕೆ ತಂದುಬಿಟ್ಟು ಪೇ ಕಮಿಷನ್ನ ರಚನೆ ಮಾಡೋದಕ್ಕೆ ಹೋಗ್ತಾಯಿದ್ರು. ಆದರೆ ಈ ಬಾರಿ ಮಾತ್ರ ಕೇಂದ್ರ ಸರ್ಕಾರ ಬಹಳ ಒಂದು ಮುತುವರ್ಜಿ ತಗೊಂಡು 1 ವರ್ಷ ಮುಂಚೆನೇ ಒಂದು ಪೇ ಕಮಿಷನ್ ಕಮಿಟಿನ ಪೇ ಕಮಿಷನ್ ರಚನೆ ಮಾಡೋದಕ್ಕೆ ಅಂಗೀಕಾರ ಕೊಟ್ಟಿರೋದು ಅತ್ಯಂತ ಸ್ವಾಗತಾರ್ಹ ವಿಚಾರ. ಕೊನೆಗೆ ಇದೇನಪ್ಪ ಅಂತಂದರೆ ಭಾರತೀಯ ಮಜ್ದೂರ್ ಸಂಘ, ಭಾರತೀಯ ಅಂಚೆ ನೌಕರ ಸಂಘ ತುಂಬ ಹೃದಯದಿಂದ ಸ್ವಾಗತಿಸುವಂಥ ವಿಚಾರ. ಅದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚೆಗಷ್ಟೇ 2025-26ನೇ ಸಾಲಿನ ಒಂದು ಕೇಂದ್ರದ ಹಣಕಾಸು ಮಂತ್ರಿಗಳಂಥ ನಿರ್ಮಲಾ ಸೀತಾರಾಮನ್ಜಿಯವರು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಸಮಸ್ತ ನೌಕರರಿಗೆ ಮತ್ತು ಆದಾಯ ತೆರಿಗೆ ಏನು ಕಟ್ತಾಯಿದ್ರು ಆ ಒಂದು ವರ್ಗಕ್ಕೆ ಇವತ್ತು ಬಹಳ ರಿಲೀಫ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, 12 ಲಕ್ಷದ ತನಕ ಆದಾಯ ಗಳಿಸ್ತಕ್ಕಂಥ ಪ್ರತಿ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸು ವರಮಾನ ತೆರಿಗೆ ಇರೋದಿಲ್ಲ. ಅದ್ರ ಜೊತೆಯಲ್ಲಿ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬೇರೆ ಘೋಷಣೆ ಮಾಡಿದ್ದಾರೆ. ಇದು ಕೂಡ ಅತ್ಯಂತ ಸ್ವಾಗತಾರ್ಹ ವಿಚಾರ. ಅದ್ರ ಜೊತೆಯಲ್ಲಿ ಬಹಳ ಒಂದು ಮಧ್ಯಮ ವರ್ಗಕ್ಕೆ ಕೊಟ್ಟಂಥ ರಿಲೀಫ್ ಅಂತ ಹೇಳ್ಬೋದು. ಈ ಒಂದು ವಿಚಾರವಾಗಿ, ಈ 3 ವಿಚಾರವಾಗಿ ಏನು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತಂದರು, ಅದ್ರ ಜೊತೆಲಿ ಏನು ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗವನ್ನು ಅವಧಿಗಿಂತ ಮುಂಚೆನೇ ಕಮಿಟಿ ರಚನೆ ಮಾಡೋದಕ್ಕೆ ಅಂಗೀಕಾರ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಆದಾಯ ತೆರಿಗೆಯಲ್ಲಿ ರಿಬೇಟ್ ಕೂಡ ಕೊಟ್ಟಿದ್ದಾರೆ. ಇದಿಷ್ಟನ್ನೂ ಕೂಡ ಭಾರತೀಯ ಮಜ್ದೂರ್ ಸಂಘ ಮತ್ತು ಭಾರತೀಯ ಅಂಚೆ ನೌಕರ ಸಂಘಗಳು ಕೇಂದ್ರ ಸರ್ಕಾರಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾನೆ. ಇನ್ನು ಮುಂದುವರೆದಂತೆ ಅತಿ ಮುಖ್ಯ ಭಾಗವಾಗಿ ನಮ್ಮ ಮುಂದಿರತಕ್ಕಂಥ ಸವಾಲುಗಳು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಗ್ರಾಮೀಣ ಅಂಚೆ ನೌಕರರು ಅಂತ ಹೇಳಿ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 2.5 ಲಕ್ಷಕ್ಕಿಂತ ಅಧಿಕ ನೌಕರರು ದೇಶಾದ್ಯಂತ ಹಳ್ಳಿಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಎಲ್ಲ ಕಡೆ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರ ಒಂದು ಬದುಕನ್ನು ಹಸನುಗೊಳಿಸುವಂಥ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತಗೊಂಡಿಲ್ಲ. ಹಾಗಾಗಿ ಈಗಾಗಲೇ ಕೇಂದ್ರ BMS ನಾಯಕರ ಜೊತೆಗೆ ಹಾಗೂ ಭಾರತೀಯ ಪೋಸ್ಟಲ್ ಎಂಪ್ಲಾಯೀಸ್ ಫೆಡರೇಷನ್ ನಾಯಕರ ಜೊತೆಗೂ ನಾನು ಗಂಭೀರವಾದಂಥ
ಸಮಾಲೋಚನೆಯನ್ನು ನಡೆಸಿದ್ವಿ. ಅದಕ್ಕೊಂದು ಕ್ರಿಯಾ ಯೋಜನೆ ಕೂಡ ಸಿದ್ಧ ಆಗ್ತಾಯಿದೆ. ಏನು 2.5 ಲಕ್ಷ ಜನ ನಮ್ಮ ಗ್ರಾಮೀಣ ಅಂಚೆ ನೌಕರರಿದ್ದಾರೆ, ಅವರಿಗೆ ಸಮಯಾಧಾರಿತ ನೌಕರಿಯನ್ನು ಏನು ಕೊಟ್ಟಿದ್ದಾರೆ, ಸಮಯಾಧಾರಿತ ವೇತನವನ್ನು ಏನು ನೀಡ್ತಾ ಇದ್ದಾರೆ, ಅದು ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿ ಅವ್ರನ್ನ ಸಿವಿಲ್ ಸರ್ವೆಂಟ್ ಸ್ಟೇಟಸ್ಸಿಗೆ ತನ್ನಿ. ಅವರನ್ನು ನೌಕರ ಅಂತ ಪರಿಗಣಿಸಿ ಪ್ರತಿಯೊಂದು ಸೌಲಭ್ಯಗಳು ಏನು ಬರಬೇಕಾದಂಥ ಸೌಲಭ್ಯ ಇತರೆ ನೌಕರಿಗೆ ಸರಿಸಮನಾಗಿ ಏನು ಸೌಕರ್ಯಗಳು ಬೇಕು ಅದಿಷ್ಟು ಕೂಡ ಕೊಡಬೇಕು ಅಂತೇಳಿ ಆಗ್ರಹಪಡಿಸ್ತಾ ಮುಂದಿನ ದಿನಗಳಲ್ಲಿ ಒಂದು ಹೋರಾಟನ ತೀವ್ರಗೊಳಿಸೋ ನಿಟ್ಟಿನಲ್ಲಿ ಒಂದು ಕ್ರಿಯಾ ಯೋಜನೆ ಸಿದ್ಧಪಡಿಸಿದ್ವಿ. ಅದ್ರ ಜೊತೆಯಲ್ಲಿ ರಾಜ್ಯಾದ್ಯಂತ ಬಿಸ್ನೆಸ್ಸು ಮತ್ತು ಟಾರ್ಗೆಟ್ ಈ ಒಂದು ವಿಚಾರದಲ್ಲಿ ಏನು ನೌಕರಿಗೆ ಕಿರುಕುಳ ಆಗ್ತಾಯಿದೆ, ಈ ವಿಚಾರವನ್ನು ಕೂಡ ಗಂಭೀರವಾಗಿ ಭಾರತೀಯ ಮಜ್ದೂರ್ ಸಂಘ ಮತ್ತು ಭಾರತೀಯ ಅಂಚೆ ನೌಕರ ಸಂಘ ಎರಡೂ ಪರಿಗಣಿಸಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಈ ಒಂದು ಕಿರುಕುಳವನ್ನು ತಪ್ಪಿಸೋ ನಿಟ್ಟಿನಲ್ಲಿ ಸಾಧ್ಯವಾದರೆ ಕೇಂದ್ರ ಸಂಪರ್ಕ ಸಚಿವರಿಗೂ ಕೂಡ ಗಮನ ತರುವಂಥ ದಿಕ್ಕಿನಲ್ಲಿ ಕೆಲಸ ಮಾಡೋದಕ್ಕೆ ಈಗಾಗಲೇ ನಾವು ರೂಪುರೇಷೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಭರವಸೆ ಕೊಡ್ತಾ ಮತ್ತೊಮ್ಮೆ ನನ್ನನ್ನು ರಾಜ್ಯಾಧ್ಯಕ್ಷನಾಗಿ ಸತತ 2ನೇ ಬಾರಿ ಪುನರಾಯ್ಕೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತು